ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ದೈವ ಮಕ್ಕಳಿಗೆ ಸಮಾಧಾನವು, ಸಂತೋಷವು, ಕೃಪೆಯು ಉಂಟಾಗಲಿ. ನಶಿಸಿ ಹೋಗ್ತಾ ಇರುವಂತಹ ಈ ಪ್ರಪಂಚದಲ್ಲಿ, ನಾಶನದ ಕಡೆಗೆ ಹೋಗ್ತಾ ಇರುವಂತಹ ಈ ಪ್ರಪಂಚದಲ್ಲಿ, ಪ್ರಪಂಚವು ನಾಶನದ ಅಧೋಗತಿಗೆ ಸಾಗಿ ಹೋಗ್ತಾ ಇದೆ. ನಾವು ನೋಡ್ತಾ ಇರುವಂತಹ ಈ ಪ್ರಪಂಚ ಬಹಳ ಮನೋಹರವಾಗಿರಬಹುದು, ಈಗ ಪ್ರಸಕ್ತವಾಗಿ ನೋಡ್ತಿರುವಂತಹ ಪ್ರಪಂಚ ಬಹಳ ಅದ್ಭುತವಾಗಿರಬಹುದು, ಅಟ್ರಾಕ್ಟಿವ್ ಆಗಿರಬಹುದು. ಆದರೆ ಈ ಲೋಕ ನಾವು ನೆನೆಸ್ಕೊಳ್ಬೇಕಾದಂತಹ ಸತ್ಯಾಂಶ ಏನಂದ್ರೆ ನಾಶನದ ಕಡೆಗೆ ಸಾಗಿ ಹೋಗ್ತಾ ಇದೆ, ಅಂತ್ಯದ ಕಡೆಗೆ ಸಾಗಿ ಹೋಗ್ತಾ ಇದೆ. ಆದ್ರಿಂದ ಕ್ರೈಸ್ತರಾದ ನಾವುಗಳು ಮಾತ್ರವಲ್ಲದೆ ದೇವ ಜನರಾದ ನಾವು ಮತ್ತೆ ಪ್ರಪಂಚದಲ್ಲಿ ವಾಸಿಸ್ತಾ ಇರುವಂತಹ ಪ್ರತಿ ಮಾನವ ಕುಲ ಹೇಗೆ ಜೀವಿಸಬೇಕನ್ನುವಂಥದ್ದು ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿಯ ಬೋಧನೆಗಳು ನನ್ನ ಬದುಕನ್ನ ಬದಲಾಯಿಸಿದೆ. ಯೇಸು ಸ್ವಾಮಿಯ ಬೋಧನೆಗಳು ನನ್ನ ಜೀವಿತದ ಆಂತರಿಕ ಬದುಕನ್ನ ಬದಲಾಯಿಸಿದೆ. ಯೇಸು ಸ್ವಾಮಿಯ ಬೋಧನೆಗಳು ನನ್ನನ್ನ ಅಟ್ರಾಕ್ಟ್ ಮಾಡಿ ನನ್ನ ಬದುಕಿಗೆ ಒಂದು ಅರ್ಥವನ್ನು ಕೊಟ್ಟಿದೆ. ಆದುದರಿಂದ ಈ ಸತ್ಯವೇದವನ್ನ ಬಹಳ ಪ್ರೀತಿಸ್ತೇನೆ, ಸತ್ಯವೇದವನ್ನು ಬಹಳ ಗೌರವಿಸ್ತೇನೆ. ಇದನ್ನು ನಾನು ಬಹಳ ಅದ್ಭುತವಾದ ರೀತಿಯಲ್ಲಿ ಅಪ್ಪಿಕೊಂಡು ಜೀವಿಸುವುದಕ್ಕೆ ನಾನು ಕಲಿತುಕೊಂಡಿದ್ದೇನೆ. ಆ ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಬಹಳ ಅತಿಶಯವಾದಂತಹ ಕಾರ್ಯಗಳನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ. ಏನಂತಂದ್ರೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಪರ್ವತ ಪ್ರಸಂಗವು ಬಹಳ ಅದ್ಭುತವಾದ ಪ್ರಸಂಗ. ಮನುಷ್ಯನನ್ನಾಗಿಸುವಂತ ಪ್ರಸಂಗ. ಮನುಷ್ಯತ್ವ ಇಲ್ಲದೆ ಇರುವಂತಹ ವ್ಯಕ್ತಿಗಳನ್ನಾಗಿ ಮಾಡುವುದಕ್ಕಿಂತ ಮನುಷ್ಯತ್ವವಿರುವ ಮನುಷ್ಯರನ್ನಾಗಿ ಮಾರ್ಪಡಿಸುವಂತ ಒಂದು ಅದ್ಭುತವಾದಂತ ಸಂದೇಶ ಇರುವ ಈ ಪರ್ವತ ಪ್ರಸಂಗ. ಇದರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಏನಿದರಂತ ಸುಮಾರು ಸಾರಿ ನಾನು ಜೀವಿತದಲ್ಲಿ ನೋಡುವಾಗ ನಾನು ಅನೇಕ ಸಾರಿ ಪ್ರಸಂಗಿಸಿದ್ದೇನೆ. ಆದ್ರೆ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅಂತವರದು ಅಂತ ಬರೆದಿದೆ. ಅಂದ್ರೆ ಅರ್ಥ ಏನು? ಬಡತನದ ಬಗ್ಗೆ ನಿಮಗೆ ಸಂಕ್ಷಿಪ್ತವಂತ ಮಾಹಿತಿ ಇರಬೇಕು. ಬಡತನ ಅನ್ನೋದಿದೆಯಲ್ಲ, ಬಹಳ ಒಂದು ಜೀವಿತವನ್ನೇ ತಗ್ಗಿಸಿಕೊಳ್ಳುವಂತೆ ಮಾಡುವಂತ ಒಂದು ಜೀವಿತ. ಬಡತನ ಅನ್ನುವಂಥದ್ದು ಹೆಚ್ಚಿಸಿಕೊಳ್ಳಕ್ ಬಿಡೋದಿಲ್ಲ. ಬಡತನ ಯಾವುದರಲ್ಲಿಯೂ ಕೂಡ ಅಹಂಕಾರ ಪಡ್ಲಿಕ್ಕೆ ಬಿಡೋದಿಲ್ಲ. ಬಡತನ ದೀನಾವಸ್ಥೆಯನ್ನು ಕಲಿಸ್ತದೆ. ಬಡತನ ಒಂದು ದೀನ ಮನಸ್ಥಿತಿಯನ್ನ ತೆಗೆದುಕೊಂಡು ಬರ್ತದೆ. ಇವತ್ತು ನಮ್ಮ ಜೀವಿತದಲ್ಲಿ ಇದು ಒಂದು ಅದ್ಭುತವಾದಂತಹ ಸಂದೇಶ. ಪರಲೋಕ ರಾಜ್ಯ ಅಂತ ಅವರು ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಅಂದ್ರೆ ಅರ್ಥ, ಈ ಲೋಕದಲ್ಲಿ ಅನೇಕರು ಐಶ್ವರ್ಯವಂತರಾಗುವುದಕ್ಕಾಗಿ, ಐಶ್ವರ್ಯವನ್ನ ಪಡ್ಕೊಳ್ಳುವುದಕ್ಕಾಗಿ, ಐಶ್ವರ್ಯವನ್ನ ಪಡ್ಕೊಂಡು ಮುಂದೆ ಸಾಗುವುದಕ್ಕಾಗಿ ಅನೇಕರು ಅನೇಕ ಸಂಗತಿಗಳನ್ನ ಮಾಡ್ತಾ ಇದ್ದಾರೆ. ಕೆಲವರು ಅಹಂಕಾರಿಗಳಾಗಿ ಮಾರ್ಪಟ್ಟಿದ್ದಾರೆ, ಕೆಲವರು ದ್ರೋಹಿಗಳಾಗಿ ಮಾರ್ಪಟ್ಟಿದ್ದಾರೆ, ಕೆಲವರು ಕುಚೋದ್ಯಗಾರರಾಗಿ ಮಾರ್ಪಟ್ಟಿದ್ದಾರೆ. ಐಶ್ವರ್ಯವಂತರಾಗುವುದಕ್ಕಾಗಿ ಕೆಲವರು ಇನ್ನೊಬ್ಬರ ತಲೆ ನುಡಿಯುವಂತವರಾಗಿದ್ದಾರೆ, ಇನ್ನೊಬ್ಬರನ್ನ ದಬ್ಬುವಂತವರಾಗಿದ್ದಾರೆ, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವಂತವರಾಗಿದ್ದಾರೆ. ತಾವು ಹೇಗಾದ್ರೂ ಮೇಲ್ ಬರಬೇಕಂತ ಹೇಳಿ ಅನೇಕ ವಿಧಾನಗಳಲ್ಲಿ ತಮ್ಮನ್ನ ಕೆಡಿಸಿಕೊಂಡು, ಅನೇಕ ದೇವರ ಸೇವಕರುಗಳು ತಮ್ಮನ್ನ ಕೆಡಿಸಿಕೊಂಡು, ಅನೇಕ ವಿಶ್ವಾಸಗಳು ತಮ್ಮನ್ನ ಕೆಡಿಸಿಕೊಂಡು ಹಣದ ಹಿಂದೆ ಬಿದ್ದು, ಆಸ್ತಿಗಳ ಹಿಂದೆ ಬಿದ್ದು ಕೆಲವರು ಕೊಲೆಗಾರರಾಗಿ ಮಾರ್ಪಟ್ಟಿದ್ದಾರೆ. ದೇವ ಮಕ್ಕಳು ಹೇಳ್ತಾ ಇದ್ದೇನೆ, ಕೆಲವರು ರೌಡಿಗಳಾಗಿ ಮಾರ್ಪಟ್ಟಿದ್ದಾರೆ, ಕೆಲವರು ದೌರ್ಜನ್ಯಕಾರರಾಗಿ ಮಾರ್ಪಟ್ಟಿದ್ದಾರೆ, ಕೆಲವರು ಅಹಂಕಾರಿಗಳಾಗಿ ಮಾರ್ಪಟ್ಟಿದ್ದಾರೆ. ಇಂಥ ಮಾರ್ಪಡುತ್ತಿರುವಾಗ ಪರಲೋಕ ರಾಜ್ಯ ಅವ್ರದ್ದು ಅಂತಂದ್ರೆ, ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಹೇಳಿದ್ರು, ನೀವು ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿರಿ, ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಬೇಡ್ರಿ. ಅದರ ಅರ್ಥ ಏನು ಗೊತ್ತಾ? ನೀವು ಪರಲೋಕದ ಮೇಲೆ ಮನಸ್ಸಿರಿ. ಈ ಬಡವ ದಿನಕೂಲಿ ಮೇಲೆ ಮನಸ್ಸಿಟ್ಟಿರ್ತಾನೆ. ದಿನ ಕೆಲಸ ಮಾಡಬೇಕು, ಅವತ್ತಿನ ಊಟ, ಅವತ್ತಿನ ಜೀವಿತ, ಅವತ್ತಿನ ಬದುಕು, ಅವತ್ತಿನ ಜೀವಿತ. ಇಷ್ಟೇ ಒಂದು ಬದುಕು. ನಾಳೆ ಬಗ್ಗೆ ಒಂದು ಚಿಂತೆ ಇರಲ್ಲ, ಅವನು ಏನು ಯೋಚನೆ ಇರಲ್ಲ. ಇವತ್ತು ಕೆಲಸ ಮಾಡ್ತಾನೆ, ನೆಮ್ಮದಿಯಾಗಿ ಊಟ ಮಾಡ್ತಾನೆ, ಅಹಂಕಾರ ಪಡಲ್ಲ, ಇನ್ನೊಬ್ಬರ ಜೊತೆ ತೊಂದರೆ ಮಾಡುವುದಕ್ಕೆ ಬಯಸೋದಿಲ್ಲ, ಅಹಂಕಾರ ಪಡೋದಿಲ್ಲ. ದೀನ ಮನಸ್ಸಿನಿಂದ ತನ್ನ ಜೀವಿತ ನಡೆಸ್ಕೊಂಡು ಹೋಗ್ತಾನೆ. ನೀವು ಕೇಳ್ಬೋದು, ನಿಮ್ಗೆ ಏನ್ ಗೊತ್ತು ಪಾಸ್ಟರ್ ಬಡತನದ ಬಗ್ಗೆ ಅಂತ? ನಾನು ಬಹಳ ಕಠಿಣವಾದ ಬಡತನ ಪರಿಸ್ಥಿತಿಯಿಂದ ಬಂದವನು. ಈಗೇನು ನಾನು ದೊಡ್ಡ ಐಶ್ವರ್ಯವಂತನಾಗ್ಬಿಟ್ಟಿದ್ದೀನಿ ಅಂತಲ್ಲ, ಆ ರೀತಿ ನಾನು ಹೇಳ್ತಾ ಇಲ್ಲ. ನನಗೆ ಬಡತನದ ಬಗ್ಗೆ ಇಂಚಿಂಚು ಗೊತ್ತಿದೆ. ಬಡತನದಲ್ಲಿ ಭಯಭಕ್ತಿ ಇರುತ್ತೆ, ಬಡತನದಲ್ಲಿ ದೀನಾವಸ್ಥೆ ಇರುತ್ತೆ, ಬಡತನದಲ್ಲಿ
ಅಹಂಕಾರ ಇರಲ್ಲ. ಬಡತನದಲ್ಲಿ ತಗ್ಗಿಸ್ಕೊಳ್ತೀವಿ. ಹಾಕೊಳ್ಳೋದಕ್ಕೆ ಬಟ್ಟೆ ಇರೋದಿಲ್ಲ, ಹಾಕೊಳ್ಳೋದಕ್ಕೆ ಚಪ್ಪಲಿ ಇರೋದಿಲ್ಲ, ತಿನ್ನೋದಕ್ಕೆ ಸರಿಯಾದ ಊಟ ಇರೋದಿಲ್ಲ, ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇರ್ತೀವಿ. ಯಾರು ಬೈದ್ರು ಕೂಡ ಹಾಗೆ ಸಂತೋಷವಾಗಿ ಹೊರಟ್ಬಿಡ್ತೀವಿ. ತಲೆಗೆ ಹಾಕೊಳ್ಳೋದಿಲ್ಲ, ಮೈಂಡ್ ಅಷ್ಟು ಚಿಂತೆ ಕೊಡೋದಿಲ್ಲ. ಏನ್ ಊಟ ಇಂದ ಗೊಜ್ಜಿಸ್ಕೊಂಡು ತಿಂದ್ಬಿಡ್ತವೆ, ಹಲಸೋದ್ರದ್ದು ತಿಂದ್ಬಿಡ್ತವೆ. ಇಂಥದ್ದು ಬಡತನ. ಆದ್ರಿಂದ ಈ ಬಡತನವನ್ನ ನಾವು ಸಿಮಿಲರ್ ಆಗಿ ತೆಗೆದುಕೊಳ್ಳುವಾಗ ಆತ್ಮಿಕ ಜೀವಿತದಲ್ಲಿ ದೀನಾವಸ್ಥೆಯಲ್ಲಿರಬೇಕು. ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಬೇಕ್ರಿ, ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ರಿ ಅಂದ್ರೆ ನೀ ಈ ಲೋಕದಲ್ಲಿ ಎಷ್ಟು ವರ್ಷ ಬದುಕ್ತೀಯ? ಅಮ್ಮಮ್ಮ ಅಂದ್ರೆ 70 ವರ್ಷ, 60 ವರ್ಷ, 50 ವರ್ಷ ಬದುಕ್ತೀಯ. ಈ ಬದುಕಿರುವಂತ ವರ್ಷಗಳಲ್ಲಿ ನೀನು ಈ ಲೋಕಕ್ಕೆ ಏನು ಮಾಡಿಕೊಂಡೆ ಅನ್ನೋದು ಸೀಮಿತ ಆಗ್ಬಿಡಬಾರ್ದು. ಆತ್ಮದಲ್ಲಿ ಬರೋರಾಗಿರೋರು ಅಂದ್ರೆ ತಗ್ಗಿಸಿಕೊಂಡವರಾಗಿ ದೀನ ಮನಸ್ಸಿನಿಂದ ಯೇಸುವನ್ನ ಧರಿಸಿಕೊಳ್ಬೇಕು. ಅದಕ್ಕೆ ಪರಮಗೀತದಲ್ಲಿ ಬರೆದಿದೆ, ಆತನು ತಗ್ಗಿನ ತಾವರೆ, ಬಾಯಿಲಿನ ನೆಲ ಸಂಪಿಗೆ, ಆತನು ತಗ್ಗಿನ ತಾವರೆ. ಅದಕ್ಕೆ ಮತ್ತಾಯನ ಬರೆಸುವಾರ್ತೆ 11:28 ಬರೆದಿದೆ, ನಾನು ದೀನನು ಸಾತ್ವಿಕನು ಆಗಿದ್ದರಿಂದ ನನ್ನನ್ನು ಕಲಿತುಕೊಳ್ಳಿರಿ, ನನ್ನ ಮೃಗವನ್ನು ನಿಮ್ಮ ಮೇಲೆ ಹಾಕೊಳ್ಳಿರಿ. ಅದರ ಅರ್ಥ, ಈ ಲೋಕದಲ್ಲಿ ನೀನ್ ಏನ್ ಸಂಪಾದನೆ ಮಾಡ್ತೀಯೋ ಅದರ ಮೇಲೆ ನಿನ್ನ ಗರ್ವ ಇದ್ರೆ, ಈ ಲೋಕದಲ್ಲಿ ನೀನು ಸಂಪಾದಿಸಿಕೊಂಡ ವಿದ್ಯಾಭ್ಯಾಸದ ಮೇಲೆ ಗರ್ವ ಇದ್ರೆ, ನೀನು ಈ ಲೋಕದಲ್ಲಿ ಸಂಪಾದಿಸಿಕೊಂಡ ಪದವಿಗಳ ಮೇಲೆ ಗರ್ವ ಇದ್ರೆ, ಅಥವಾ ಅದರ ಮೇಲೆ ನೀನು ನೋಟ ಇದ್ರೆ, ಈ ಲೋಕಕ್ಕೆ ಮಾತ್ರ ಸೀಮಿತ, ಪರಲೋಕಕ್ಕೆ ಬರಲ್ಲ ಅದು. ಆದುದರಿಂದ ಪರಲೋಕದ ಸ್ವಭಾವವೇ ದೀನ ಮನಸ್ಸು, ಪರಲೋಕದ ಸ್ವಭಾವವೇ ತಗ್ಗಿಸಿಕೊಳ್ಳುವಿಕೆ, ಪರಲೋಕದ ಸ್ವಭಾವವೇ ಅದ್ಭುತವಾದಂತ ಸ್ವಭಾವ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಜನರೇ, ವಿಶ್ವಾಸಿಗಳೇ, ನೀವು ಕ್ರಿಸ್ತನನ್ನು ಧರಿಸಿಕೊಳ್ಳ್ರಿ, ಯೇಸುವನ್ನ ಧರಿಸಿಕೊಳ್ಳ್ರಿ. ನಾವು ಈ ಲೋಕದಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಜನ ಗೌರವ ಕೊಡ್ತೀವಿ ಅಂತ ಹೇಳಿ ಕಾಸ್ಟ್ಲಿ ಬಟ್ಟೆಗಳಿಂದ ನಮ್ಮ ಜೀವಿತವನ್ನ, ನಮ್ಮ ದೇಹವನ್ನ ಮುಚ್ಚಿಕೊಳ್ಳಬಹುದು. ಆದರೆ ಸ್ವಭಾವಗಳು, ಗುಣಗಳು, ಉತ್ತಮ ಗುಣಗಳು, ಕ್ರಿಸ್ತನ ಪ್ರೀತಿ ಎಂಬ ಆ ಶ್ರೇಷ್ಠ ವಸ್ತ್ರಗಳನ್ನ ಧರಿಸಿಕೊಳ್ಬೇಕು. ಆ ಶ್ರೇಷ್ಠ ವಸ್ತ್ರಧಾರಿಯಾಗಿ ನೀವು ಜೀವಿಸಬೇಕು. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನೀನಿವತ್ತು ಆತ್ಮದಲ್ಲಿ ಬಡವನಾಗಿದೆಯಾ? ನಿನಗೆ ಎಷ್ಟೇ ಆಸ್ತಿ ಇರಲಿ, ಎಷ್ಟೇ ಐಶ್ವರ್ಯ ಇರಲಿ, ಎಷ್ಟೇ ಅಂತಸ್ತಿರಲಿ, ಎಷ್ಟೇ ನಿನ್ನ ಜೀವಿತದಲ್ಲಿ ಏನೇ ಇರಲಿ, ಆ ದೀನ ಸ್ವಭಾವ ಇದೆಯಾ? ಆ ತಗ್ಗಿಸಿಕೊಳ್ಳುವಿಕೆ ಇದೆಯಾ? ಕ್ರಿಸ್ತನಿಗೆ ಭಯಪಡುವ ಬದುಕಿದೆಯಾ? ಮಾತ್ರವಲ್ಲ, ಎಲ್ಲ ಮಾನ ದೇವರಿಗೆ ಬರಬೇಕೆಂಬಂತ ಆಲೋಚನೆ ಇದೆಯಾ? ನೀನು ಪರಲೋಕ ರಾಜ್ಯಕ್ಕೆ ಸಮೀಪವಾದವನು, ಪರಲೋಕ ನಿನ್ನದೇ. ಆದುದರಿಂದ ಅಹಂಕಾರಗಳನ್ನಾಗಲಿ, ಅಹಂಭಾವಗಳನ್ನಾಗಲಿ, ಹೆಚ್ಚಿಸಿಕೊಳ್ಳುವುದಾಗಲಿ ಯಾವುದು ಶಾಶ್ವತವಲ್ಲ. ದೇವರು ನೀನು ಎಷ್ಟೇ ಪ್ರಬಲವಾಗಿ ಉಪಯೋಗಿಸ್ತಾ ಇದ್ರು, ನೀನು ಎಷ್ಟೇ ಪ್ರಬಲವಾಗಿ ಸಾವಿರಾರು ಜನರ ಮುಂದೆ ನಿಂತಿದ್ರು, ಸಾವಿರಾರು ಜನರ ಮುಂದೆ ನೀನು ನಿಂತುಕೊಂಡು ಪ್ರಸಂಗಿಸಿದ್ರು, ಲಕ್ಷಾಂತರ ಜನರ ಮುಂದೆ ನಿಂತು ಪ್ರಸಂಗಿಸಿದ್ರು, ನೀನು ಎಷ್ಟೇ ವರಗಳನ್ನ ಹೊಂದಿಕೊಂಡಿದ್ದು ಫಲಗಳಿಲ್ಲದೆ ಹೋದ್ರೆ ಆ ಫಲಗಳೇ ಬಡತನವನ್ನು ತೋರಿಸ್ತದೆ. ಅಹಂಕಾರದ ಬದಲು ದೀನ ಸ್ವಭಾವ, ಹೆಚ್ಚಿಸಿಕೊಳ್ಳುವ ಬದಲು ತಗ್ಗಿಸಿಕೊಳ್ಳುವಿಕೆ, ಇವೆಲ್ಲವೂ ಉತ್ತಮವಾದದ್ದು. ನೀನಿವತ್ತು ಆತ್ಮದಲ್ಲಿ ಬಡವನಾಗಿ ಜೀವಿಸ್ತಾ ಇದೆಯಾ? ಆತ್ಮದ ಆ ಬಡತನದಲ್ಲಿ ಕ್ರಿಸ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ದಾಟಿ ಹೋಗ್ತಾ ಇದೆಯಾ? ಎಚ್ಚರಿಕೆ. ಹೀಗೆ ಹೋದ್ರೆ ಇವತ್ತಿನ ಸ್ವಭಾವ ಬದಲಾಯಿಸ್ಕೊ. ಒಂದೇ ದಿನದಲ್ಲಿ ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದೇ ದಿನದಲ್ಲಿ ಬಟ್ಟೆ ಬದಲಾಯಿಸಬಹುದು, ಒಂದು ದಿನದಲ್ಲಿ ನಮ್ಮ ಮುಖದ ಸೌಂದರ್ಯ ಬದಲಾಯಿಸಬಹುದು, ಒಂದು ದಿನದಲ್ಲಿ ನಮ್ಮ ವೇಷಭೂಷಣಗಳನ್ನು ಬದಲಿಸಬಹುದು, ಒಂದು ದಿನದಲ್ಲಿ ನಮ್ಮ ಮನೆಯ ಅಲಂಕಾರಗಳನ್ನು ಬದಲಿಸಬಹುದು, ಒಂದು ದಿನದಲ್ಲಿ ನಮ್ಮ ಮಕ್ಕಳ ವೇಷಭೂಷಗಳನ್ನು ಬದಲಿಸಬಹುದು, ಒಂದು ದಿನದಲ್ಲಿ ನಾವು ಐಷಾರಾಮಿ ಬದುಕನ್ನು ಬದುಕಬಹುದು, ಒಂದು ದಿನದಲ್ಲಿ ನಾವು ಏನು ಬೇಕೆಲ್ಲ ಮಾಡಬಹುದು. ಆದರೆ ನಿನ್ನ ಗುಣಗಳು, ನಿನ್ನ ಸ್ವಭಾವಗಳು ಬದಲಾಗಬೇಕಾದ್ರೆ ಕ್ರಿಸ್ತನು ಬರುವವರೆಗೂ, ಈ ಲೋಕ ಬಿಟ್ಟು ಹೋಗುವವರೆಗೂ ಕ್ರಿಸ್ತನನ್ನ ಹಿಂಬಾಲಿಸುತ್ತಾ, ಕ್ರಿಸ್ತನಲ್ಲಿಯೇ ಬದುಕುತ್ತಾ, ತಗ್ಗಿಸಿಕೊಂಡವರಾಗಿ, ಕ್ರಿಸ್ತನ ಲೋಕವನ್ನ ಹೊತ್ತವರಾಗಿ ಮುಂದೆ ಸಾಗುವಾಗ ನೀನು ಪರಲೋಕದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿರ್ತೀವಿ, ಪರಲೋಕದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿರ್ತೀಯ, ಪರಲೋಕದಲ್ಲಿ ಉತ್ತಮವಾದ ವ್ಯಕ್ತಿಯಾಗಿರ್ತೀಯ, ಪರಲೋಕದಲ್ಲಿ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಯಾಗಿರ್ತೀಯ, ನೀನೊಬ್ಬ ಉನ್ನತವಾದಂತ ವ್ಯಕ್ತಿಯಾಗಿ ಪರಲೋಕದಲ್ಲಿ ಇರ್ತೀಯ. ಇವತ್ತು ತೀರ್ಮಾನ ನಿನ್ನದು. ಅಹಂಕಾರ ಪಡ್ತೀಯೋ, ತಗ್ಗಿಸಿಕೊಳ್ತೀಯೋ, ಸ್ವಭಾವಗಳು ತೋರಿಸ್ತೀಯೋ, ನೀನು ಸ್ವಭಾವಗಳಲ್ಲಿ ಕ್ರಿಸ್ತನ ತೋರಿಸ್ತೀಯೋ, ಅಹಂಕಾರ ಪಡ್ತೀಯೋ, ಕ್ರಿಸ್ತನಲ್ಲಿ ದೀನತ್ವ ಪಡೆದುಕೊಳ್ತೀಯೋ, ನಿನ್ ಕೈನಲ್ಲಿದೆ. ನಿನ್ ಜೀವಿತ, ನಿನ್ನ ಬದುಕು ಬದಲಾಯಿಸಿಕೊಂಡ್ರೆ ಪರಲೋಕ ನಿನ್ನದು, ಪರಲೋಕದ ಮಹಿಮೆ ನಿನ್ನದು, ಪರಲೋಕದ ಆಶೀರ್ವಾದ ನಿನ್ನದು. ಯಾವ್ದು ಬೇಕು ನೀನೇ ಆರಿಸ್ಕೋ. ಗಾಡ್ ಬ್ಲೆಸ್ ಯು.